ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಪಾಕ್ಸೋ ಕಾಯ್ದೆ 2012 ಮಕ್ಕಳಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸುವುದು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಘಟನೆಗಳನ್ನು ಗುರುತಿಸಲು, ತಡೆಯಲು ಮತ್ತು ಪ್ರತಿಕ್ರಿಯಿಸಲು ಸಿಬ್ಬಂದಿ ಸದಸ್ಯರಿಗೆ ಅನುವು ಮಾಡಿಕೊಡುವುದು ಮತ್ತು ಕಾನೂನು ನಿಬಂಧನೆಗಳು, ವರದಿ ಮಾಡುವ ಕಾರ್ಯವಿಧಾನಗಳು ಮತ್ತು ಮಕ್ಕಳ ಸುರಕ್ಷತೆಯನ್ನು ಖಾತ್ರಿಪಡಿಸುವಲ್ಲಿ ಅವರ ಸ್ವಂತ ಪಾತ್ರಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಅವರಿಗೆ ಜ್ಞಾನವನ್ನು ನೀಡುವುದು ಈ ತರಬೇತಿಯ ಉದ್ದೇಶವಾಗಿದೆ. ದೇಶಾದ್ಯಂತ ಮಕ್ಕಳ ಮೇಲಿನ ದೌರ್ಜನ್ಯದ ಹಲವಾರು ನಿದರ್ಶನಗಳು ನಡೆದಿರುವುದರಿಂದ ಈ ತರಬೇತಿ ಮುಖ್ಯವಾಗಿದೆ. ಅವುಗಳಲ್ಲಿ ಹಲವು ಭಯ, ಕಳಂಕ ಅಥವಾ ಅರಿವಿನ ಕೊರತೆಯಿಂದಾಗಿ ವರದಿಯಾಗುವುದಿಲ್ಲ. ಮಕ್ಕಳೊಂದಿಗೆ ನಿಕಟವಾಗಿ ತೊಡಗಿಸಿಕೊಳ್ಳುವ ಸರ್ಕಾರೇತರ ಸಂಸ್ಥೆ ಕಾರ್ಯಕರ್ತರಾಗಿ ಭಾಗವಹಿಸುವವರು ಪ್ರತಿ ಮಗುವಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಕಾನೂನು ಸುರಕ್ಷತೆಗಳು, ಕಡ್ಡಾಯ ಕರ್ತವ್ಯಗಳು ಮತ್ತು ಮಕ್ಕಳ ಸ್ನೇಹಿ ಅಭ್ಯಾಸಗಳ ಬಗ್ಗೆ ತಿಳಿದಿರಬೇಕು. ಪಾಕ್ಸೋ ಕಾಯ್ದೆ 2012 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಮತ್ತು ಅಶ್ಲೀಲತೆಯಿಂದ ರಕ್ಷಿಸಲು ಮತ್ತು ಮಕ್ಕಳ ಸ್ನೇಹಿ ನ್ಯಾಯಾಂಗ ಕಾರ್ಯವಿಧಾನಗಳನ್ನು ಖಚಿತಪಡಿಸಿಕೊಳ್ಳಲು ಜಾರಿಗೆ ತಂದ ಸಮಗ್ರ ಕಾನೂನಾಗಿದೆ. ಇದು ಲಿಂಗ ತಟಸ್ಥವಾಗಿದ್ದು ಹುಡುಗರು ಮತ್ತು ಹುಡುಗಿಯರು ಇಬ್ಬರನ್ನೂ ಒಳಗೊಂಡಿದೆ. ಈ ಕಾಯ್ದೆಯಡಿಯಲ್ಲಿ ಕೆಲವು ಪ್ರಮುಖ ವ್ಯಾಖ್ಯಾನಗಳನ್ನು ಅರ್ಥಮಾಡಿಕೊಳ್ಳಬೇಕು. ಮಗು ಎಂದರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ವ್ಯಕ್ತಿ. ಲೈಂಗಿಕ ದೌರ್ಜನ್ಯ ಎಂದರೆ ಭೇದಕ ಮತ್ತು ಭೇದಕವಲ್ಲದ ಕೃತ್ಯಗಳು. ಲೈಂಗಿಕ ಕಿರುಕುಳ ಎಂದರೆ ಲೈಂಗಿಕ ಉದ್ದೇಶದಿಂದ ಮೌಖಿಕ ಮತ್ತು ಮೌಖಿಕವಲ್ಲದ ಮತ್ತು ಮಗುವನ್ನು ಅಶ್ಲೀಲ ಅಥವಾ ಲೈಂಗಿಕವಾಗಿ ಒಡ್ಡಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ. ಪಾಕ್ಸೋ ಅಡಿಯಲ್ಲಿ ಅಪರಾಧಗಳ ವಿವಿಧ ವರ್ಗಗಳಿವೆ. ಅವುಗಳಲ್ಲಿ ನುಗ್ಗುವ ಲೈಂಗಿಕ ದೌರ್ಜನ್ಯ, ಉಲ್ಬಣಗೊಂಡ ನುಗ್ಗುವ ಲೈಂಗಿಕ ದೌರ್ಜನ್ಯ, ಪೊಲೀಸ್, ಶಿಕ್ಷಕರು, ವೈದ್ಯರು ಅಥವಾ ಕುಟುಂಬ ಸದಸ್ಯರಂತಹ ಅಧಿಕಾರದ ವ್ಯಕ್ತಿಯಿಂದ ಎಸಗಿದಾಗ, ಲೈಂಗಿಕ ಕಿರುಕುಳ, ಪದಗಳು, ಸನ್ನೆಗಳು, ಅಶ್ಲೀಲ ವಸ್ತುಗಳನ್ನು ತೋರಿಸುವುದು, ಹಿಂಬಾಲಿಸುವುದು ಅಥವಾ ಆನ್ಲೈನ್ ನಿಂದನೆ ಮತ್ತು ಅಶ್ಲೀಲ ಉದ್ದೇಶಗಳಿಗಾಗಿ ಮಕ್ಕಳನ್ನು ಬಳಸುವುದು ಸೇರಿವೆ. ಈ ಪ್ರತಿಯೊಂದು ಅಪರಾಧಗಳು ತೀವ್ರತೆಗೆ ಅನುಗುಣವಾಗಿ ಕನಿಷ್ಠ 3 ವರ್ಷಗಳಿಂದ ಜೀವಾವಧಿ ಶಿಕ್ಷೆಯವರೆಗೆ ಶಿಕ್ಷೆಯನ್ನು ವ್ಯಾಖ್ಯಾನಿಸಿವೆ. ಅತ್ಯಂತ ನಿರ್ಣಾಯಕ ನಿಬಂಧನೆಗಳಲ್ಲಿ ಒಂದು ಕಡ್ಡಾಯ ವರದಿ ಮಾಡುವಿಕೆ. ಪಾಕ್ಸೋ ಕಾಯ್ದೆಯ ಸೆಕ್ಷನ್ 19 ಅಡಿಯಲ್ಲಿ ಸರ್ಕಾರೇತರ ಸಂಸ್ಥೆ ಸಿಬ್ಬಂದಿ, ಶಿಕ್ಷಕರು, ವೈದ್ಯರು ಮತ್ತು ಖಾಸಗಿ ನಾಗರಿಕರು ಸೇರಿದಂತೆ ಪ್ರತಿಯೊಬ್ಬ ವ್ಯಕ್ತಿಯು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳನ್ನು ಪೊಲೀಸ್ ಅಥವಾ ಮಕ್ಕಳ ಕಲ್ಯಾಣ ಸಮಿತಿಗೆ ವರದಿ ಮಾಡಲು ಕಾನೂನುಬದ್ಧವಾಗಿ ಬದ್ಧರಾಗಿರುತ್ತಾರೆ. ಹಾಗೆ ಮಾಡಲು ವಿಫಲವಾದರೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು. ಒಮ್ಮೆ ಪ್ರಕರಣ ವರದಿಯಾದ ನಂತರ, ವರದಿ ಮಾಡಿದ ನಂತರದ ಕಾರ್ಯವಿಧಾನವು ಮಗುವಿನ ಹೇಳಿಕೆಯನ್ನು ಮಕ್ಕಳ ಸ್ನೇಹಿ ರೀತಿಯಲ್ಲಿ ದಾಖಲಿಸುವುದನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಸಮವಸ್ತ್ರದಲ್ಲಿಲ್ಲದ ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರು ಸಾಧ್ಯವಾದರೆ ಮಗುವಿನ ಸ್ವಂತ ನಿವಾಸದೊಳಗೆ ತೊಂದರೆ ಉಂಟುಮಾಡದೆ, ವಿಶ್ವಾಸಾರ್ಹ ವಯಸ್ಕರ ಸಮ್ಮುಖದಲ್ಲಿ ಪೋಷಕರ ಒಪ್ಪಿಗೆಯೊಂದಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಬೇಕು. ಮತ್ತು ಮಗುವನ್ನು ರಾತ್ರಿಯಿಡೀ ಪೊಲೀಸ್ ಠಾಣೆಯಲ್ಲಿ ಬಂಧಿಸಬಾರದು. ಪಾಕ್ಸೋ ಅಡಿಯಲ್ಲಿ ಸ್ಥಾಪಿಸಲಾದ ವಿಶೇಷ ನ್ಯಾಯಾಲಯವು ರಹಸ್ಯ ವಿಚಾರಣೆಗಳನ್ನು ನಡೆಸುತ್ತದೆ ಮತ್ತು ವಿಚಾರಣೆಯ ಸಮಯದಲ್ಲಿ ಮಗು ಆರೋಪಿಗಳಿಗೆ ಒಡ್ಡಿಕೊಳ್ಳದಂತೆ ಖಚಿತಪಡಿಸುತ್ತದೆ. ಇಲ್ಲಿ ಸರ್ಕಾರೇತರ ಸಂಸ್ಥೆ ಸಿಬ್ಬಂದಿಯ ಪಾತ್ರ ಬಹಳ ಮುಖ್ಯವಾಗುತ್ತದೆ. ಮುಂಚೂಣಿ ಕಾರ್ಯಕರ್ತರಾಗಿ ಅವರು ಸಂಕಷ್ಟದಲ್ಲಿರುವ ಮಕ್ಕಳಿಗೆ ಮೊದಲ ಸಂಪರ್ಕ ಬಿಂದುವಾಗಿರಬಹುದು. ದೌರ್ಜನ್ಯದ ಚಿಹ್ನೆಗಳನ್ನು ಗುರುತಿಸುವುದು, ತೀರ್ಪು ನೀಡದೆ ಮಕ್ಕಳನ್ನು ಸಹಾನುಭೂತಿಯಿಂದ ಆಲಿಸುವುದು, ಮಾಹಿತಿಯನ್ನು ಸೂಕ್ಷ್ಮವಾಗಿ ದಾಖಲಿಸುವುದು, ಕಾನೂನು ಮತ್ತು ವೈದ್ಯಕೀಯ ಪ್ರಕ್ರಿಯೆಗಳ ಮೂಲಕ ಮಗುವನ್ನು ಬೆಂಬಲಿಸುವುದು, ಮಕ್ಕಳ ಸಹಾಯವಾಣಿ 1098, ಮಕ್ಕಳ ಕಲ್ಯಾಣ ಸಮಿತಿಗಳು ಅಥವಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳೊಂದಿಗೆ ಕುಟುಂಬಗಳನ್ನು ಸಂಪರ್ಕಿಸುವುದು ಮತ್ತು ಸಮಾಲೋಚನೆ ಮತ್ತು ಪುನರ್ವಸತಿ ಸೇರಿದಂತೆ ಅನುಸರಣಾ ಬೆಂಬಲವನ್ನು ಖಚಿತಪಡಿಸಿಕೊಳ್ಳುವುದು ಅವರ ಪಾತ್ರದಲ್ಲಿ ಸೇರಿವೆ. ಪುನರಾವರ್ತಿತ ಪ್ರಶ್ನೆಗಳನ್ನು ತಪ್ಪಿಸುವುದು, ಅಂಗವಿಕಲ ಮಕ್ಕಳಿಗೆ ವ್ಯಾಖ್ಯಾನಕಾರರು ಅಥವಾ ವಿಶೇಷ ಶಿಕ್ಷಕರನ್ನು ಒದಗಿಸುವುದು, ಸಂದರ್ಶನಗಳ ಸಮಯದಲ್ಲಿ ವಿಶ್ವಾಸಾರ್ಹ ವ್ಯಕ್ತಿಯ ಉಪಸ್ಥಿತಿಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಸಾಕ್ಷ್ಯಕ್ಕಾಗಿ ವಿಡಿಯೋ ಕಾನ್ಫರೆನ್ಸಿಂಗ್ಗೆ ಅವಕಾಶ ನೀಡುವಂತಹ ಆಘಾತವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಕಾಯ್ದೆಯಡಿಯಲ್ಲಿ ಸೂಚಿಸಲಾದ ಮಕ್ಕಳ ಸ್ನೇಹಿ ಕಾರ್ಯವಿಧಾನಗಳ ಬಗ್ಗೆಯೂ ಅವರು ತಿಳಿದಿರಬೇಕು. ಅಪರಾಧಿಗಳನ್ನು ತಡೆಯಲು ಕಠಿಣ ಶಿಕ್ಷೆಗಳನ್ನು ಈ ಕಾಯ್ದೆಯು ಸೂಚಿಸುತ್ತದೆ. ಒಳನುಗ್ಗುವ ಲೈಂಗಿಕ ದೌರ್ಜನ್ಯಕ್ಕೆ 7 ವರ್ಷಗಳವರೆಗೆ ಜೀವಾವಧಿ ಶಿಕ್ಷೆ ವಿಧಿಸಬಹುದು. ಉಲ್ಬಣಗೊಂಡ ಒಳನುಗ್ಗುವ ದೌರ್ಜನ್ಯಕ್ಕೆ ಜೀವಾವಧಿ ಶಿಕ್ಷೆ ವಿಧಿಸಬಹುದು. ಲೈಂಗಿಕ ಕಿರುಕುಳಕ್ಕೆ 3 ರಿಂದ 5 ವರ್ಷಗಳವರೆಗೆ ಶಿಕ್ಷೆ ವಿಧಿಸಬಹುದು ಮತ್ತು ಮಗುವನ್ನು ಅಶ್ಲೀಲ ಚಿತ್ರಗಳಿಗೆ ಬಳಸಿಕೊಂಡರೆ ಮೊದಲ ಅಪರಾಧಕ್ಕೆ 5 ವರ್ಷಗಳವರೆಗೆ ಮತ್ತು ನಂತರದ ಅಪರಾಧಗಳಿಗೆ 7 ವರ್ಷಗಳವರೆಗೆ ಸೇರಿದಂತೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. ಸಾಂಸ್ಥಿಕ ಪ್ರತಿನಿಧಿಗಳಿಗೆ ಸಹ ನಿಬಂಧನೆಗಳಿವೆ. ಅಂದರೆ ಶಾಲೆ, ಹಾಸ್ಟೆಲ್, ಅನಾಥಾಶ್ರಮ ಅಥವಾ ಯಾವುದೇ ಸಂಸ್ಥೆಯಲ್ಲಿ ಅಪರಾಧ ಸಂಭವಿಸಿದಲ್ಲಿ ಸಂಸ್ಥೆಯ ಮುಖ್ಯಸ್ಥರು ವರದಿ ಮಾಡುವ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಅನುಸರಣೆಯನ್ನು ನಿರ್ಲಕ್ಷಿಸುವುದರಿಂದ ದಂಡ ವಿಧಿಸಲಾಗುತ್ತದೆ. ದುರುಪಯೋಗ ಮತ್ತು ಸುರಕ್ಷತಾ ಕ್ರಮಗಳನ್ನು ಚರ್ಚಿಸುವುದು ಸಹ ಮುಖ್ಯವಾಗಿದೆ.
ಪಾಕ್ಸೋ ಒಂದು ರಕ್ಷಣಾತ್ಮಕ ಕಾನೂನಾಗಿದ್ದರೂ ಸುಳ್ಳು ಅಥವಾ ದುರುದ್ದೇಶಪೂರಿತ ವರದಿ ಮಾಡುವಿಕೆಯ ಪ್ರಕರಣಗಳು ನಡೆದಿವೆ. ದುರುದ್ದೇಶಪೂರಿತ ಉದ್ದೇಶದಿಂದ ಸಲ್ಲಿಸಲಾದ ಸುಳ್ಳು ದೂರುಗಳಿಗೆ ದಂಡ ವಿಧಿಸುವ ನಿಬಂಧನೆಗಳನ್ನು ಈ ಕಾಯ್ದೆ ಒಳಗೊಂಡಿದೆ. ಅದೇ ಸಮಯದಲ್ಲಿ ಮಕ್ಕಳ ಸಾಕ್ಷ್ಯಗಳನ್ನು ಗಂಭೀರವಾಗಿ ಮತ್ತು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಮಕ್ಕಳ ರಕ್ಷಣೆ ಮತ್ತು ಆರೋಪಿಗಳ ಹಕ್ಕುಗಳನ್ನು ರಕ್ಷಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಜಾಗರೂಕತೆಯನ್ನು ನ್ಯಾಯಯುತವಾಗಿ ಸಮತೋಲನಗೊಳಿಸಲು ಕ್ಷೇತ್ರ ಸಿಬ್ಬಂದಿಗೆ ತರಬೇತಿ ನೀಡಬೇಕು. ಸರ್ಕಾರೇತರ ಸಂಸ್ಥೆ ಸಿಬ್ಬಂದಿಗೆ ಮಾಡಬೇಕಾದ ಮತ್ತು ಮಾಡಬಾರದ ಹಲವಾರು ಕ್ರಮಗಳಿವೆ. ಶಾಂತವಾಗಿ ಆಲಿಸಿ, ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ, ತಕ್ಷಣ ವರದಿ ಮಾಡಿ, ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ ಮತ್ತು ಭಾವನಾತ್ಮಕ ಬೆಂಬಲವನ್ನು ನೀಡಿ. ಮಗುವನ್ನು ವಿಚಾರಣೆ ಮಾಡಬೇಡಿ, ಗೌಪ್ಯತೆಯ ಭರವಸೆ ನೀಡಬೇಡಿ, ವರದಿ ಮಾಡುವುದನ್ನು ವಿಳಂಬ ಮಾಡಬೇಡಿ ಮತ್ತು ಅಪರಾಧಿಯೊಂದಿಗೆ ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸಬೇಡಿ. ಅನುಸರಣೆ ಮಾಡದಿದ್ದಕ್ಕಾಗಿ ದಂಡಗಳು ಸಹ ಇವೆ. ಅಲ್ಲಿ ವರದಿ ಮಾಡಲು ವಿಫಲವಾದರೆ ಅಥವಾ ಕರ್ತವ್ಯದಲ್ಲಿ ನಿರ್ಲಕ್ಷ್ಯವು ಶಿಕ್ಷೆಗೆ ಗುರಿಯಾಗಬಹುದು. ಕ್ಷೇತ್ರ ಸಿಬ್ಬಂದಿಯನ್ನು ಬೆಂಬಲಿಸಲು ಸಂಪನ್ಮೂಲಗಳು ಮತ್ತು ಸಹಾಯವಾಣಿಗಳು ಲಭ್ಯವಿದೆ. ಚೈಲ್ಡ್ಲೈನ್ 1098 24/7 ಸಹಾಯವಾಣಿ, ಸ್ಥಳೀಯ ಪೊಲೀಸ್ ಠಾಣೆಗಳು, ವಿಶೇಷ ಬಾಲಾಪರಾಧಿ ಪೊಲೀಸ್ ಘಟಕಗಳು, ಸ್ಟ್ಪು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು, ಡಚ್ಪು, ಮಕ್ಕಳ ಕಲ್ಯಾಣ ಸಮಿತಿಗಳು, ಛೌಟ್ಸ್, ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ರಾಜ್ಯ ಆಯೋಗಗಳು, ನ್ಚ್ಕ್ರ್. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಪಾಕ್ಸೋ ಕಾಯ್ದೆಯು ಮಕ್ಕಳ ಕೇಂದ್ರಿತ ಕಡ್ಡಾಯ ಕಾನೂನಾಗಿದ್ದು, ಲೈಂಗಿಕ ದೌರ್ಜನ್ಯದಿಂದ ಪ್ರತಿ ಮಗುವಿನ ರಕ್ಷಣೆಯ ಹಕ್ಕನ್ನು ಖಚಿತಪಡಿಸುತ್ತದೆ ಎಂದು ತರಬೇತಿಯು ಒತ್ತಿ ಹೇಳುತ್ತದೆ. ಸರ್ಕಾರೇತರ ಸಂಸ್ಥೆ ಸಿಬ್ಬಂದಿ ಕಾನೂನುಬದ್ಧವಾಗಿ ವರದಿ ಮಾಡಲು ಬಾಧ್ಯತೆ ಹೊಂದಿರುವುದಲ್ಲದೆ, ಮಕ್ಕಳ ಪರವಾಗಿ ನಿಲ್ಲಲು ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಜವಾಬ್ದಾರರಾಗಿರುತ್ತಾರೆ. ಮೌನ ಅಥವಾ ನಿರ್ಲಕ್ಷ್ಯವು ದುರುಪಯೋಗವನ್ನು ಶಾಶ್ವತಗೊಳಿಸುತ್ತದೆ, ಆದರೆ ಸಕಾಲಿಕ ಹಸ್ತಕ್ಷೇಪವು ಜೀವಗಳನ್ನು ಉಳಿಸಬಹುದು ಮತ್ತು ಘನತೆಯನ್ನು ಪುನಃಸ್ಥಾಪಿಸಬಹುದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಅವರು ಸೂಕ್ಷ್ಮತೆ, ಕಾನೂನು ಅರಿವು ಮತ್ತು ಮಕ್ಕಳ ಹಕ್ಕುಗಳಿಗೆ ಬದ್ಧತೆಯೊಂದಿಗೆ ಕೆಲಸ ಮಾಡಬೇಕು. ಬಾಲ ನ್ಯಾಯ ಕಾಯ್ದೆ 2015 ಪರಿಚಯ. ಬಾಲ ನ್ಯಾಯ ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ 2015 ಭಾರತದಲ್ಲಿ ಮಕ್ಕಳ ರಕ್ಷಣೆಯ ಮತ್ತೊಂದು ಮೂಲಾಧಾರವಾಗಿದೆ. ಅಗತ್ಯವಿರುವ ಮಕ್ಕಳ ಆರೈಕೆ, ರಕ್ಷಣೆ, ಅಭಿವೃದ್ಧಿ, ಚಿಕಿತ್ಸೆ ಮತ್ತು ಸಾಮಾಜಿಕ ಪುನರ್ಜೋಡಣೆಯನ್ನು ಒದಗಿಸುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಅದೇ ಸಮಯದಲ್ಲಿ ಕಾನೂನಿನೊಂದಿಗೆ ಸಂಘರ್ಷದಲ್ಲಿರುವ ಮಕ್ಕಳನ್ನು ನಿರ್ವಹಿಸುವಲ್ಲಿ ಮಕ್ಕಳ ಸ್ನೇಹಿ ವಿಧಾನವನ್ನು ಅಳವಡಿಸಿಕೊಳ್ಳುವುದು. ಇದು 2 ವಿಶಾಲ ವರ್ಗಗಳ ಮಕ್ಕಳನ್ನು ಒಳಗೊಂಡಿದೆ: ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿರುವ ಮಕ್ಕಳು, ಅನಾಥರು, ಪರಿತ್ಯಕ್ತರು, ಕಾಣೆಯಾದವರು, ನಿಂದನೆಗೊಳಗಾದವರು ಅಥವಾ ನಿರ್ಲಕ್ಷ್ಯಕ್ಕೊಳಗಾದ ಮಕ್ಕಳು, ಮತ್ತು ಕಾನೂನಿನೊಂದಿಗೆ ಸಂಘರ್ಷದಲ್ಲಿರುವ ಮಕ್ಕಳು, ಭಾರತೀಯ ಕಾನೂನಿನಡಿಯಲ್ಲಿ ಅಪರಾಧ ಎಸಗಿದ್ದಾರೆಂದು ಆರೋಪಿಸಲಾಗಿದೆ ಅಥವಾ ಕಂಡುಬಂದಿದೆ. 2015 ರ ತಿದ್ದುಪಡಿಯು ಗಮನಾರ್ಹ ಬದಲಾವಣೆಗಳನ್ನು ತಂದಿತು. 16 ರಿಂದ 18 ವರ್ಷ ವಯಸ್ಸಿನ ಮಕ್ಕಳು ಘೋರ ಅಪರಾಧಗಳನ್ನು ಎಸಗುವುದನ್ನು ಬಾಲ ನ್ಯಾಯ ಮಂಡಳಿಯ ಮೌಲ್ಯಮಾಪನದ ನಂತರ ವಯಸ್ಕರಂತೆ ವಿಚಾರಣೆಗೆ ಒಳಪಡಿಸಬಹುದು. ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಅಡಿಯಲ್ಲಿ ಸುವ್ಯವಸ್ಥಿತ ವ್ಯವಸ್ಥೆಯನ್ನು ಪರಿಚಯಿಸುವ ಮೂಲಕ ದತ್ತು ಪ್ರಕ್ರಿಯೆಗಳನ್ನು ಬಲಪಡಿಸುವುದು, ಪರಿತ್ಯಕ್ತ ಮತ್ತು ಶರಣಾದ ಮಕ್ಕಳಿಗೆ ಸ್ಪಷ್ಟವಾದ ವ್ಯಾಖ್ಯಾನಗಳು ಮತ್ತು ಮಕ್ಕಳ ಆರೈಕೆ ಸಂಸ್ಥೆಗಳ ಹೊಣೆಗಾರಿಕೆ ಸೇರಿವೆ. ಕೊನೆಯದಾಗಿ ಹೇಳುವುದಾದರೆ, ಪಾಕ್ಸೋ ಮಕ್ಕಳನ್ನು ಲೈಂಗಿಕ ಅಪರಾಧಗಳಿಂದ ರಕ್ಷಿಸುವತ್ತ ಗಮನಹರಿಸಿದರೆ, ಬಾಲ ನ್ಯಾಯ ಕಾಯ್ದೆಯು ದುರ್ಬಲ ಮಕ್ಕಳ ಆರೈಕೆ ಮತ್ತು ಪುನರ್ವಸತಿಗೆ ವಿಶಾಲವಾದ ಅವಕಾಶವನ್ನು ಒದಗಿಸುತ್ತದೆ. ನ್ಯಾಯ ವ್ಯವಸ್ಥೆಯು ದೃಢತೆ ಮತ್ತು ಸಹಾನುಭೂತಿಯಿಂದ ಪ್ರತಿಕ್ರಿಯಿಸುತ್ತದೆ ಎಂದು ಖಚಿತಪಡಿಸುತ್ತದೆ. ನವಸಹಯೋಗ್ ಫೌಂಡೇಶನ್ ಮಕ್ಕಳ ಕಲ್ಯಾಣ ಸಮಿತಿಯು 3 ಸದಸ್ಯರನ್ನು ಒಳಗೊಂಡಿದೆ. ಸಿಇಒ ಶ್ರೀಮತಿ ಮೇರಿ ಡಾಲಿ ಅವರು ಸಮಿತಿಯ ಮುಖ್ಯಸ್ಥರು ಮತ್ತು ಮಕ್ಕಳ ರಕ್ಷಣಾ ಅಧಿಕಾರಿಯಾಗಿರುತ್ತಾರೆ. ನವಸಹಯೋಗ್ ಫೌಂಡೇಶನ್ ಮಕ್ಕಳ ರಕ್ಷಣಾ ಅಧಿಕಾರಿ ಮತ್ತು ಪರ್ಯಾಯ ಸಂಪರ್ಕ ವಿವರಗಳನ್ನು ಕೆಳಗೆ ನೀಡಲಾಗಿದೆ.